ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸಾವಿರಾರು ಅಭಿಮಾನಿಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಕಳೆದ 20 ವರ್ಷಗಳಿಂದ ಡಿಕೆಶಿ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡು ಬಂದಿದ್ದಾರೆ. ಆದರೆ ಈ ಬಾರಿ ಭಾರತ ಪಾಕ್ ನಡುವೆ ಯುದ್ಧವಾದ ಕಾರಣಕ್ಕೆ ಅದ್ದೂರಿ ಹುಟ್ಟುಹಬ್ಬದಿಂದ ಹಿಂದೆ ಸರಿದ ಸಂಘ ಎಂಎಸ್ ಅಂಗಡಿಯವರ ನೇತೃತ್ವದಲ್ಲಿ ದೇವಸ್ಥಾನದಲ್ಲಿ ಡಿಕೆಶಿ ಹಾಗೂ ಯೋಧರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ್ರು. ವಾಣಿ ವಿಲಾಸ್ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಹಂಚಿ ಡಿಕೆಶಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ರು. 63ನೇ ವಸಂತಕ್ಕೆ ಕಾಲಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಸತತ 19 ವರ್ಷ ಆಗಿ ಈ ಸರಿ 20 ವರ್ಷ ಆಯ್ತು ನಮ್ಮ ಅಭಿಮಾನಿ ಸಂಘಕ್ಕೆ. ಸತತವಾಗಿ ನಾವು ವಿವಿಧ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಅಭಿಮಾನಿ ಸಂಘ ಮಾಡ್ತಾ ಬಂದಿದೆ. ನಾವು ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಒಂದು ಸಂಭ್ರಮ ರೀತಿಯಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಬಟ್ ಆದರೆ ನಮ್ಮ ನಾಯಕರಂತ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹುಟ್ಟುಹಬ್ಬದಲ್ಲಿ ಈ ವರ್ಷ ಹುಟ್ಟುಹಬ್ಬನ ಆಚರಿಸಬೇಡಿ ಅಂತೇಳಿ ಅಭಿಮಾನಿಗಳು, ಯಾಕೆಂದರೆ ಈ ನಮ್ಮ ಭಾರತದ ಯೋಧರು ಸೈನಿಕರು ಯುದ್ಧ ಮಾಡೋಂಥ ಸಂದರ್ಭದಲ್ಲಿ ಅವರು ಕೆಲವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗ್ತದೆ ಈ ಯೋಧರಿಗೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಬೇಡ ಅಂತೇಳಿ ನಮಗೊಂದು ಸಂದೇಶ ಕೊಟ್ಟರು. ಹಾಗಾಗಿ ನಾವೆಲ್ಲ ನಮ್ಮ ಅಭಿಮಾನಿ ಸಂಘದ ಪದಾಧಿಕಾರಿಗಳಿಗೆ ಈ ಬಾರಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಬೇಡ, ನಾವು ಸರಳವಾಗಿ ಒಂದು ಸಮಾಜಮುಖಿ ಕೆಲಸವನ್ನು ನಾವು ಮಾಡೋಣ ಅಂಥೇಳಿ ಮತ್ತು ನಮ್ಮ ಯೋಧರಿಗೋಸ್ಕರ ಇವತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಾವು ವಿಶೇಷವಾದಂಥ ಪೂಜೆಯನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ವಾಣಿ ವಿಲಾಸ ಮತ್ತು ವಿಕ್ಟೋರಿಯಾ ಗ್ಯಾಸ್ಟ್ರಾಲಜಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆಯನ್ನು ಮಾಡೋದ್ರ ಮುಖಾಂತರ ನಾವು ಭಾಳ ಸರಳವಾಗಿ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರ ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ.